ಕ್ಲಾಸ್ ಕ್ಯಾಸ್ಟ್ ಬರೆಯಲ್ಲ. ಯಾಕೆ ಶೆಡ್ಯೂಲ್ ಕ್ಲಾಸ್ ಅಂತಾರೆ, ಶೆಡ್ಯೂಲ್ ಟ್ರೈಬ್ಸ್ ಅಂತಾರೆ? ಯಾಕೆ ಅಲ್ಲಿ ಕ್ಲಾಸ್ ಅಂತ ಯಾಕಲ್ಲ ಅಂದ್ರೆ ಇಟ್ ಇಸ್ ಎ ಕ್ಲಾಸ್ ಅಂತ. ಶೆಡ್ಯೂಲ್ ಕ್ಲಾಸ್ ಇಸ್ ಎ ಕ್ಲಾಸ್, ಶೆಡ್ಯೂಲ್ ಟ್ರೈಬ್ಸ್ ಇಸ್ ಎ ಕ್ಲಾಸ್. OBC ಅಂದ್ರೆ ಎಲ್ಲರೂ ಏನ್ ಅನ್ಕೊಂತೀರಾ ನೀವು? ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅನ್ಕೊಂತೀರಾ. OBC ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಸೊ ಇಟ್ ಇಸ್ ಎ ಕ್ಲಾಸ್, ವರ್ಗ, ಕ್ಯಾಸ್ಟ್ ಅಲ್ಲ. ಅದೇ ರೀತಿ ಒಂದು ವರ್ಗ, ಮೈನಾರಿಟಿ ವರ್ಗ ಇದೆ, ಅವ್ರಿಗೆ ಸರಿಯಾಗಿ ರೆಪ್ರೆಸೆಂಟೇಷನ್ ಇರೋದಕ್ಕೆ ಮತ್ತೆ ಅವೆಲ್ಲ ಅವ್ರದ್ದು ಏನು ಅವ್ರದೆಲ್ಲ ಇದ್ದಿತ್ತಲ್ವಾ, ಒಂದು ಕಮಿಷನ್ ಇತ್ತು. ಆ ಕಮಿಷನ್ ಪ್ರಕಾರ ಇವತ್ತು ಸ್ಥಿತಿಗತಿಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಚಿನ್ನಪರೆಡ್ಡಿ ವರದಿಯಲ್ಲಿ, ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ವರದಿಯಲ್ಲಿ ವರದಿಯಾಗಿದೆ ಏನಂತ, ಮುಸಲ್ಮಾನರ ಸ್ಥಿತಿಗತಿಗಳು ಚೆನ್ನಾಗಿಲ್ಲ ಅಂತ ಹೇಳಿದಕ್ಕೆ ಕರ್ನಾಟಕದ ಸರ್ಕಾರ ಅವ್ರಿಗೆ ರಿಸರ್ವೇಶನ್ ಕೊಟ್ಟಿದೆ. ಸೊ ನೀವ್ ಇವತ್ತು ನಾನು ಬದುಕಿರೋವರೆಗೂ ನಾನು ರಿಸರ್ವೇಶನ್ ಕೊಡಲ್ಲ ಅಂದ್ರೆ ನೀವ್ ಯಾರ್ರಿ? ನಿಮ್ಮನ್ನ ಹೊರಗಡೆ ಇದು ಪ್ರಜಾಪ್ರಭುತ್ವ ರೀ ಮೋದಿ ಅವರೇ. ನಿಮ್ಮನ್ನ ಹೊರಗೆ ಹಾಕ್ತಾರೆ, ಇನ್ನೊಂದ್ ಸರ್ಕಾರ ಬರುತ್ತೆ, ಅವಾಗೇನು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರಿಗೆ ಏನೇನ್ ಕೊಡ್ಬೇಕು ಅದು ಕೊಡ್ತೀವಿ ಅಲ್ವಾ? ಸೊ ಅದಕ್ಕೆ ನಾನು ಬದುಕಿರೋವರೆಗೂ ಕೊಡಲ್ಲ ಅಂದ್ರೆ ನೀವೇನು ದೇವ್ರ? ಏನ್ 500 ವರ್ಷ ಬದುಕ್ತೀರಾ, 1000 ವರ್ಷ ಬದುಕ್ತೀರಾ? ಅವೆಲ್ಲ ಎಟರ್ನಲ್. ಆಗ್ಲಿ ಎಟರ್ನಲ್. ನಾವು ಇವತ್ತು ಇರ್ತೀವಿ, ನಾಳೆ ಇರಲ್ಲ ಅಷ್ಟೇ. ಈ ಜಗತ್ತು, ಭಾರತ ದೇಶ 106 ಜನ ನೋಡ್ಕೊಂಡ್ ಬಂದಿದ್ರು. ನಾವು ಬರ್ತೀವಿ, ನೀವು ಬಂದಿದ್ದೀರ, ನಾವು ಹೋಗ್ಬೇಕು, ನೀವು ಹೋಗ್ಬೇಕು. ಸೊ ಈ ದ್ವೇಷನ ಬಿಟ್ಬಿಡಿ, ಜೋಡಿಸೋ ಕೆಲಸ ಮಾಡ್ರಿ. ಒಬ್ಬ ಪ್ರಧಾನಿಯಾಗಿ 140 ಕೋಟಿ ಜನನ್ನು ಜೋಡಿಸ್ಬೇಕು.